ಉದ್ದವಾಗಿ ನಿಂತಿರುವ ಈ ಸಾಲುಗಳಲ್ಲಿ ಪ್ರತಿಯೊಬ್ಬರು ಭಿನ್ನ ಭಿನ್ನವಾಗಿದ್ದಾರೆ. ಆದರೆ ಪ್ರತಿಯೊಬ್ಬರಲ್ಲಿ ದಿವ್ಯತೆಯ ಹೊಳಪು ಹಾಗೂ ಆ ದಿವ್ಯ ಮೂರ್ತಿಯಲ್ಲಿ ಅಪಾರವಾದ ಪ್ರೀತಿ ಇದೆ. ಇವರೆಲ್ಲರಿಗೂ ತಮ್ಮ ಪ್ರೀತಿಯ ಕೈಗಳಿಂದ ದ್ರಾಕ್ಷಿ ಹಣ್ಣನ್ನು ತಿನ್ನಿಸ್ತಾ ಇರುವಂತಹವರು ರಾಧೆಯಾಗಿದ್ದಾರೆ. ಇವರನ್ನ ಎಲ್ಲರೂ ಪ್ರೀತಿಯಿಂದ ಮಮ್ಮ ಅಂತ ಕರೀತಾರೆ. ರಾಧೆಯ ಹೃದಯದಲ್ಲಿ ಪ್ರೀತಿ, ದೃಷ್ಟಿಯಲ್ಲಿ ದಿವ್ಯತೆ ಹಾಗೂ ಮುಖಮಂಡಲದಲ್ಲಿ ಸಂತುಷ್ಟತೆಯ ಆತ್ಮಿಕ ಮುಗುಳ್ನಗೆ. ಇವೆಲ್ಲವುಗಳನ್ನು ನೀವಂತೂ ನೋಡ್ತಾನೆ ಇದ್ದೀರಾ. ಆದರೆ ನಿಮಗೆ ಕಾಣದೇ ಇರುವಂತಹದ್ದು ಏನಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂದರೆ ನಾನು ಅನುಭವವಾಗಿದ್ದೇನೆ. ಸುಮಾರು 200 ಮಕ್ಕಳಿಗೆ ತನ್ನ ಕೈಗಳಿಂದ ದ್ರಾಕ್ಷಿ ಹಣ್ಣನ್ನು ನೀಡುವಂತಹ ಮಮ್ಮಾರವರ ಶರೀರ ಬಹಳ ಬಾಧೆಯಲ್ಲಿತ್ತು. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾನ್ಸರ್ನಿಂದ ಪೀಡಿತ ವ್ಯಕ್ತಿಯ ಅಂತಿಮ ದಿನ ಎಷ್ಟು ಕಷ್ಟದಾಯಕವಾಗಿರುತ್ತೆ ಅಂತ. ಆದರೆ ಮಮ್ಮರವರಲ್ಲಿ ಸಹನೆಯ ಶಕ್ತಿ ಎಷ್ಟಿತ್ತು ಅಂದರೆ, ಮುಂದಿನ ಕೆಲವು ಗಳಿಗೆಯ ನಂತರ ಮಮ್ಮ ನಮ್ಮೆಲ್ಲರನ್ನ ಬಿಟ್ಟು ಹೊರಡ್ತಾ ಇದ್ದಾರೆ ಅಂತ ಯಾರೊಬ್ಬರಿಗೂ ಸಹ ಅನುಮಾನನೂ ಬರಲಿಲ್ಲ. ಹೌದು, ನನಗೂ ಚೆನ್ನಾಗಿ ಗೊತ್ತು, ನಿಮಗೆಲ್ಲರಿಗೂ ಮಮ್ಮರವರಲ್ಲಿ ಇಂತಹ ದಿವ್ಯ ಶಕ್ತಿ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಅಂತ. ಬನ್ನಿ, ನಾನು ನಿಮಗೆ ಮಮ್ಮರವರ ಜೀವನವನ್ನು ತೋರಿಸ್ತೀನಿ. ಪೋಕರ್ದಾಸ್ ಪರಿವಾರದಲ್ಲಿ ಜನ್ಮ ಪಡೆದಂತಹ ರಾಧೆ ತನ್ನ ತಂದೆಯ ವ್ಯಾಪಾರ ವ್ಯವಹಾರದ ಕಾರಣ ಬಾಂಬೆನಲ್ಲಿ ಇರ್ತಾ ಇದ್ರು. ಓದು, ಬರಹ, ಸಂಗೀತ, ನೃತ್ಯ ಇನ್ನೂ ಅನೇಕ ಕಲೆಗಳಲ್ಲಿ ಕುಶಾಗ್ರರಾಗಿದ್ರು. ಬಹಳ ಮಾಡ್ರನ್ ಆಗಿರ್ತಿದ್ರು. ಬಹಳ ತೆರೆದ ವಿಚಾರ ಉಳ್ಳವರಾಗಿದ್ರು. ತಂದೆಯ ಆಕಸ್ಮಿಕ ಮೃತ್ಯುವಿನ ನಂತರ 16 ವರ್ಷದ ರಾಧೆ ತನ್ನ ತಾಯಿ ಹಾಗೂ ಚಿಕ್ಕ ಸೋದರಿ ಗೋಪಿಯ ಜೊತೆಗೆ ಸಿಂಧ್ ಹೈದರಾಬಾದ್ನಲ್ಲಿರುವ ತನ್ನ ಅಜ್ಜಿಯ ಮನೆಗೆ ಬರ್ತಾರೆ. ಆ ದಿನಗಳಲ್ಲಿ ಓಂ ಮಂಡಳಿಯ ಸತ್ಸಂಗ ಹೊಸದಾಗಿ ಪ್ರಾರಂಭವಾಗಿತ್ತು. ಓಂ ಮಂಡಳಿಗೆ ಹೋದಂತಹ ತನ್ನ ತಾಯಿಯಲ್ಲಿ ಉಂಟಾದಂತಹ ಮಹಾನ್ ಪರಿವರ್ತನೆಯನ್ನು ನೋಡಿ ರಾಧೆ ಸಹ ಉತ್ಸುಕರಾಗಿ ಸತ್ಸಂಗಕ್ಕೆ ತಲುಪ್ತಾರೆ. ಬ್ರಹ್ಮ ಬಾಬರನ್ನು ನೋಡಿ ರಾಧೆಗೆ ಅನ್ನಿಸ್ತು, ಇಲ್ಲೇನೋ ಅಲೌಕಿಕ ಶಕ್ತಿ ಇದೆ ಅಂತ. ಹಾಗೂ ಬ್ರಹ್ಮ ಬಾಬರವರು ಸಹ ರಾಧೆಯನ್ನ ನೋಡ್ತಿದ್ದಾಗಲೇ ಗುರುತಿಸ್ಬಿಟ್ರು. ಇವರೇ ಆ ಪರಮಾತ್ಮ ಶಿವನ ವಾರಿಸ್ ಮಗುವಾಗಿದ್ದಾರೆ ಅಂತ. ಒಂದು ದಿನ ನಿರಾಕಾರ ಪರಂಪಿತ ಪರಮಾತ್ಮ ಶಿವಬಾಬ ಬ್ರಹ್ಮ ತಂದೆಯ ಮುಖಕಮಲದಿಂದ ವಾಣಿಯನ್ನು ನುಡಿಸ್ತಾ ಇದ್ರು. बच्चे, तुम मुझे पुकारते आए हो. हे पतित पावन, आओ. आप जब आएंगे हम आप पर बलिहार जाएंगे. बच्चे, अब मैं आया हूं तुम्हारी सृष्टि को कलयुग से सतयुग बनाने. मेरे वारिस बच्चे मुझ निराकार को पहचान कर मुझ पर झटकू बलिहार जाएंगे. ಮಮ್ಮ ಬಹಳ ಗಮನ ಕೊಟ್ಟು ಮುರಳಿ ಕೇಳ್ತಾ ಇದ್ರು. ಮುರಳಿ ಮುಗಿದ ನಂತರ ಬ್ರಹ್ಮ ಬಾಬಾ ಹೇಳಿದ್ರು, ನೀವೆಲ್ಲರೂ ಶಿವನ ಶಕ್ತಿಯರಾಗಿದ್ದೀರಾ. ಪರಮಾತ್ಮ ಶಿವನಿಗೆ ನಿಮ್ಮೆಲ್ಲರ ಮೇಲೆ ನಿಶ್ಚಯವಿದೆ. ನೀವೇ ಜಗತ್ತಿನ ಉದ್ಧಾರಕರಾಗಿದ್ದೀರಿ. ಆದರೆ ಮಕ್ಕಳೇ, ಈಗ ನೀವೇ ವಿಚಾರ ಮಾಡಿ, ಒಂದೇ ಒಂದು ಪರಿವಾರದ ಪಾಲನೆ ಮಾಡಬೇಕಂತ ಬಯಸ್ತೀರಾ, ಅಥವಾ ಪೂರ್ತಿ ವಿಶ್ವದ ತಾಯಿಯಾಗಿ ವಿಶ್ವದ ಪರಿಪಾಲನೆ ಮಾಡ್ತೀರಾ? ವಿಚಾರ ಮಾಡಿ ನಾಳೆ ಉತ್ತರ ಕೊಡಿ ಅಂತ ರಾಧೆಗೆ ಹೇಳಿದ್ರು. ಇಷ್ಟು ಹೇಳಿ ಬಾಬಾ ಎದ್ದು ಹೊರಟು ಬಿಟ್ರು.
ಸಭೆಯಲ್ಲೂ ಸಹ ಎಲ್ಲರೂ ಎದ್ದು ಹೊರಟ್ಲಿಕ್ಕೆ ಶುರು ಮಾಡಿದ್ರು. ಆದರೆ ರಾಧೆ ಮಾತ್ರ ಅಲ್ಲೇ ನಿಂತಿದ್ರು. ಸ್ವಲ್ಪ ಸಮಯಕ್ಕಾಗಿ ತಮ್ಮೊಳಗೆ ಮುಳುಗಿ ಹೋಗ್ಬಿಟ್ಟಿದ್ರು. ಎಲ್ಲವೂ ನಿಶ್ಶಬ್ದ, ಶಾಂತಿಯ ವಾತಾವರಣ ಕವಿದಿತ್ತು. ತದನಂತರ ರಾಧೆ ಹೇಳ್ತಾರೆ, ಬಾಬಾ ಅಂತ. ಎಲ್ಲರೂ ಅಲ್ಲೇ ನಿಂತುಬಿಡ್ತಾರೆ. ಬಾಬಾನು ಸಹ ಹಿಂತಿರುಗಿ ನೋಡ್ತಾರೆ, ದೃಷ್ಟಿ ನೀಡ್ತಾನೆ ಇರ್ತಾರೆ. ಬಾಬಾ, ನಾನಿವತ್ತಿಂದ, ಈ ಕ್ಷಣದಿಂದ ನನ್ನ ಜೀವನವನ್ನು ಶಿವ ತಂದೆಗೆ ಅರ್ಪಿಸ್ತಾ ಇದ್ದೀನಿ ಅಂತಾರೆ. ಅವ್ರು ನನಗೆ ಎಲ್ಲಿ ಕೂರಿಸ್ತಾರೆ ಅಲ್ಲಿ ಕೂರ್ತೀನಿ, ಏನು ತಿನ್ನಿಸ್ತಾರೆ ಅದನ್ನು ತಿಂತೀನಿ. ಬಾಬಾ ಹೇಳ್ತಾರೆ, ಮಗು ವಿಚಾರ ಮಾಡಿ ಹೇಳಿ. ರಾಧೆ ಹೇಳ್ತಾರೆ, ಬಾಬಾ ನಾನು ವಿಚಾರ ಮಾಡಿದ್ದೀನಿ ಬಾಬಾ, ನನ್ನ ಹತ್ರ ಧನ ಸಂಪತ್ತಿಲ್ಲ ಬಾಬಾ. ಪರಮಾತ್ಮನಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ನನ್ನ ಹತ್ರ ಕೇವಲ ನನ್ನ ಜೀವನ ಇದೆ ಅಷ್ಟೇ. ನಾನು ವಿಚಾರ ಮಾಡಾಗಿದೆ ಬಾಬಾ. ನನ್ನ ಜೀವನವನ್ನು ವಿಶ್ವ ಕಲ್ಯಾಣ ಅರ್ಥವಾಗಿ ಪರಮಾತ್ಮನಿಗೆ ಸಮರ್ಪಿಸ್ತಾ ಇದ್ದೀನಿ ಬಾಬಾ. ಇಷ್ಟು ಮಧುರ ಹಾಗೂ ಶಕ್ತಿಶಾಲಿ ಓಂ ಧ್ವನಿ ಮಾಡ್ತಾ ಇದ್ರು ರಾಧೆ. ಕೇಳ್ತಾ ಇರುವಂಥವ್ರಿಗೆ ನಿರಾಕಾರ ಪರಂಪಿತ ಪರಮಾತ್ಮನ ಹಾಗೂ ಹೊಸ ಸತ್ಯುಗ ಸೃಷ್ಟಿಯ ಸಾಕ್ಷಾತ್ಕಾರ ಆಗ್ಬಿಡ್ತಾ ಇತ್ತು. ಎಲ್ಲರೂ ಅವರನ್ನ ಓಂ ರಾಧೆ ಎಂಬ ಹೆಸರಿಂದ ಕರೀಲಿಕ್ಕೆ ಶುರು ಮಾಡಿದ್ರು. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬ್ರಹ್ಮ ಬಾಬರವರು 8 ಜನ ಮಹಿಳೆಯರ ಕಮಿಟಿಯನ್ನು ಮಾಡಿ ತನ್ನೆಲ್ಲ ಸಂಪತ್ತನ್ನು ಸಮರ್ಪಿಸ್ಬಿಟ್ರು. ಆ ಕಮಿಟಿಗೆ ಓಂ ಮಂಡಳಿ ಎಂಬ ಹೆಸರನ್ನಿಟ್ರು. 17 ವರ್ಷದ ಓಂ ರಾಧೆಯನ್ನು ಆ ಟ್ರಸ್ಟ್ನ ಪ್ರಮುಖ ಹಾಗೂ 400 ಜನ ಸಂಘಟನೆಯನ್ನು ಸಂಭಾಲನೆ ಮಾಡಲಿಕ್ಕೆ ಯಜ್ಞ ಮಾತೆ ಎಂದು ನಿಯುಕ್ತರನ್ನಾಗಿ ಮಾಡಿದರು. मम्मा कपड़े सारे धो दिए हैं। सबसे पहले मैंने आपको मम्मा कहना शुरू किया, फिर बच्चे बड़े, बाबा भी, और अब तो आपकी माँ भी आपको मम्मा कहती है। शिव बाबा ने इन्हें हम सभी की माँ नियुक्त किया है ना। माँ भी और सखी भी। निर्मल शांता, चलो आज आपको गाड़ी खुद ही शुरू करनी होगी। मैं याद नहीं दिलाऊंगी, योगी को बार बार याद नहीं दिलाना पड़ता। ಮಮ್ಮರವರು ಪ್ರತಿ ಕಾರ್ಯವನ್ನ ಸ್ವತಃ ಅಕ್ಯುರೇಟ್ ಆಗಿ ಮಾಡ್ತಾ ಇದ್ರು. ತದನಂತರ ಅನ್ಯರಿಗೆ ಕಲಿಸ್ಕೊಡ್ತಾ ಇದ್ರು. ಹಪ್ಪಳ ತಟ್ಟೋದಾಗಿರಬಹುದು, ಡ್ರೈವಿಂಗ್ ಮಾಡೋದಾಗಿರಬಹುದು, ಪಾತ್ರೆ ತೊಳೆಯೋದಾಗಿರಬಹುದು, ಅಥವಾ ಭಾಷಣ ಮಾಡೋದೇ ಆಗಿರಬಹುದು. आप इसका कोट सिल दोगी? मम्मा मुझे कोट सिलना नहीं आता। आपको शर्ट सिलना आता है? हाँ जी। फिर कोट में क्या बड़ी बात है? पहले ही ना कह दिया तो सीखने की शक्ति खत्म हो जाती है। हाँ जी कहना। हाँ जी, ये आपका हिम्मत का एक कदम है। फिर देखो शिव बाबा कैसे आपको पदम गुणा मदद करते हैं। ಮಮ್ಮ ತಾನು ಸಹ ಹಾಂಜಿ ಪಾತ್ರವನ್ನ ಪಕ್ಕ ಮಾಡ್ಕೊಂಡಿದ್ರು. कुंज, ಪ್ರತಿಯೊಬ್ಬರಿಗೂ गेहूं ಹಾಂಜಿ साफ ಪಾತ್ರವನ್ನ करना था, ಪಕ್ಕ पूरा हो ಮಾಡಿಸ್ತಾ गया? ಇದ್ರು. जी मम्मा। ये दाने तो यहीं गिरे हुए हैं। मम्मा ये तो बस थोड़े से दाने हैं। नहीं कुंज, ये साधारण गेहूं के दाने नहीं हैं। ये परमात्मा शिव के भंडारे के दाने हैं। एक एक दाना एक एक मोहर के बराबर है। शिव बाबा से प्यार माना शिव बाबा के यज्ञ से प्यार। यज्ञ के पाई पैसे का एक ಒಂದು एक दाने ಧಾನ್ಯ का ದವಸವೂ ಸಹ हमेशा सम्मान ವ್ಯರ್ಥವಾಗದಂತೆ करना ನೋಡ್ಕೊಳ್ತಾ कुंज। ಇದ್ರು. ಶಿವ ತಂದೆಯೊಂದಿಗೆ ಪ್ರೀತಿ ಅಂದ್ರೆ ಶಿವ ತಂದೆಯ ಯಜ್ಞದೊಂದಿಗೆ ಪ್ರೀತಿ ಎಂಬುದು ಅವರ ವಿಶ್ವಾಸವಾಗಿತ್ತು. ಸ್ನೇಹ ಹಾಗೂ ಶಿಕ್ಷಣದ ಬಹಳ ಸುಂದರ ಬ್ಯಾಲೆನ್ಸ್ ಹೊಂದಿದ್ರು ಮಮ್ಮರವರು. ಅನ್ನಪೂರ್ಣೆಯಾಗಿ ಯಜ್ಞದ ಸಂಭಾಲನೆ ಮಾಡ್ತಾ ಇದ್ರು. ಸರಸ್ವತಿಯಾಗಿ
ಜ್ಞಾನ ವೀಣೆಯನ್ನು ನುಡಿಸ್ತಾ ಇದ್ರು. ಶಕ್ತಿ ರೂಪ ದುರ್ಗೆಯಾಗಿ ಯಜ್ಞದ ರಕ್ಷಣೆ ಮಾಡ್ತಾ ಇದ್ರು. ಊರಿನ ಕೆಲವರು ಓಂ ಮಂಡಳಿಯ ವಿರುದ್ಧವಾಗಿ ಕೇಸನ್ನ ದರ್ಜ್ ಮಾಡಿದ್ರು. ಯಾಕೆಂದ್ರೆ ಪರಮಾತ್ಮ ಯಾವ ಬ್ರಹ್ಮಚರ್ಯದ ಧಾರಣೆಯನ್ನ ಕಲಿಸಿದ್ರು ಅದು ಊರಿನ ಜನಕ್ಕೆ ಸ್ವೀಕಾರ ಆಗಿರಲಿಲ್ಲ. कहाँ फंस गई ये भोली भाली कन्याएं? अरे ये कहाँ से आ गई? हमने तो सोचा था इनके बाबा को कोर्ट में घसीटेंगे. ಚಿಕ್ಕ ಚಿಕ್ಕ ಕನ್ಯೆಯರನ್ನ ಕೋರ್ಟ್ನಲ್ಲಿ ನೋಡಿ ಇವರು ವಕೀಲರ ಪ್ರಶ್ನೆಗಳಿಗೆ ಗಾಬರಿಯಾಗ್ಬಿಡ್ತಾರೆ, ಕೇಸನ್ನ ಸೋತ್ಬಿಡ್ತಾರೆ ಅಂತ ಎಲ್ಲರೂ ಶುಭಾಶಯವನ್ನು ಹಂಚಿಕೊಳ್ತಾ ಇದ್ರು ಇನ್ ಅಡ್ವಾನ್ಸ್ ಆಗಿ. ऑर्डर ऑर्डर, आज की कार्यवाही शुरू की जाए. ಮೈ ಲಾರ್ಡ್, ನಾನು ಓಂ ಮಂಡಳಿಯ ವಿರುದ್ಧವಾಗಿ ಕೇಸನ್ನ ದರ್ಜ್ ಮಾಡಿಸ್ಬೇಕು ಅಂತ ಬಯಸ್ತೇನೆ. ಆ ಕಾರಣ ಅವರ ಕಡೆಯಿಂದ ಯಾರಾದರೂ ಒಬ್ಬರನ್ನ ಕಟಕಟೆಗೆ ಕರಿಬೇಕು. इजाजत है. ओम राधे हाजिर हो. ನಾನು ಓಂ ರಾಧೆ ಈಶ್ವರನನ್ನ ಪ್ರತ್ಯಕ್ಷ ಪರೋಕ್ಷವಾಗಿ ಸನ್ಮುಖದಲ್ಲಿ ಅನುಭವ ಮಾಡ್ತಾ ಪ್ರಾಮಿಸ್ ಮಾಡ್ತೀನಿ ಅಂತ, ಸತ್ಯವನ್ನ ಹೇಳ್ತೀನಿ ಅಂತ, ಸತ್ಯವನ್ನಲ್ಲದೆ ಇನ್ನೇನು ಹೇಳೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಅಂತಾರೆ. ಆಗ ಮಮ್ಮ ಹೇಳ್ತಾರೆ, ಜಡ್ಜ್ ಸಾಹೇಬ್, ನಾನೀ ಕಣ್ಗಳಿಂದ ನಿಮ್ಮನ್ನ ಪ್ರತ್ಯಕ್ಷ ಪರೋಕ್ಷವಾಗಿ ನೋಡ್ತಾ ಇದ್ದೇನೆ. ಭಗವಂತನನ್ನ ಈ ಕಣ್ಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಗವಂತನನ್ನ ಪ್ರತ್ಯಕ್ಷ ಪರೋಕ್ಷವಾಗಿ ನೋಡ್ತಾ ಇದ್ದೀನಿ ಅಂತ ಸುಳ್ಳು ಪ್ರಾಮಿಸ್ನ ಹೇಗೆ ಮಾಡಲಿ? ನಿಮ್ಮ ಒಪ್ಪಿಗೆ ಇದ್ರೆ ನಾನು ನೀವು ಆತ್ಮರನ್ನ ಜಡ್ಜ್ ಸಾಹೇಬ್ನ ರೂಪದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ನೋಡ್ತಾ ಏನೆಲ್ಲವನ್ನ ಹೇಳ್ತಾ ಇದ್ದೇನೆ, ಸತ್ಯವನ್ನ ಹೇಳ್ತೇನೆ. क्या कह रही है ये? पता नहीं. अरे रुको, ಜಡ್ಜ್ ಹೇಳ್ತಾರೆ, ನಾನ್ ಭಗವಂತ ಅಲ್ಲ, ನನ್ನ ಮೇಲೆ ಪ್ರಾಮಿಸ್ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಹೆಸರಲ್ಲಿ ಪ್ರಾಮಿಸ್ ಮಾಡುವಂಥದ್ದು ಈ ಕೋರ್ಟ್ನ ನಿಯಮವಾಗಿದೆ. ನಾವು ಈ ವಿಧಾನವನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಜಡ್ಜ್ ಸಾಹೇಬ್, ನೀವು ಸ್ವತಃ ಹೇಳ್ತಾ ಇದ್ದೀರಾ ಸತ್ಯವನ್ನೇ ಹೇಳಿ ಅಂತ. ನನಗಿಲ್ಲಿ ಈಶ್ವರ ಪ್ರತ್ಯಕ್ಷ ಪರೋಕ್ಷವಾಗಿ ಕಾಣಿಸ್ತಿಲ್ಲ. ಬದಲಿಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕಾಮ, ಕ್ರೋಧ ಮುಂತಾದ ವಿಕಾರಗಳೇ ತುಂಬಿಕೊಂಡಿದೆ. ಮತ್ತೆ ನಾನೀ ಸುಳ್ಳು ಪ್ರಾಮಿಸ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇದು ಕೋರ್ಟ್, ಸತ್ಸಂಗ ಅಲ್ಲ. ಇಲ್ಲಿ ಕಾನೂನಿನ ಮಾತು ನಡೆಯುತ್ತೆ. ನೀವು ಕಾನೂನನ್ನ ಮುರಿದ್ರೆ, ಅದಾಲತ್ನ ಅಪಮಾನ ಮಾಡಿದ ಕಾರಣ ನಿಮ್ಮನ್ನ ಬಂಧಿಸಲಾಗುತ್ತೆ. ರಾಧೆ ಹೇಳ್ತಾರೆ, ಜಡ್ಜ್ ಸಾಹಬ್, ನೀವ್ ಹೇಗೆ ಕೋರ್ಟ್ನ ಅಪಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೂಪದಲ್ಲಿ ಈಶ್ವರ ನಮ್ಮೆಲ್ಲರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರ ಅಪಮಾನ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. कुछ भी हो, कोर्ट के कायदे का तो पालन करना ही होगा. ರಾಧೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಪ್ರಾಮಿಸ್ ಮಾಡೋದಿಲ್ಲ. ಅಲ್ಲೇ ಇದ್ದ ಪೊಲೀಸ್ನವರು ಮಮ್ಮರವ್ರನ್ನ ಬಂಧಿಸ್ಲಿಕ್ಕೆ ಮುಂದಾದ್ರು. ಪೊಲೀಸ್ಗೂ ಸಹ ಮನಸ್ಸೇ ಇರಲಿಲ್ಲ. ನಾನು ಅನುಭವವಾಗಿದ್ದೇನೆ, ಎಲ್ಲರ ಹೃದಯದ ಮಾತನ್ನ ಅರಿತಿದ್ದೇನೆ. ಅಷ್ಟರಲ್ಲೇ ಜಡ್ಜ್ ಸಾಹೇಬ್ ಪೊಲೀಸನ್ನ ತಡೀತಾರೆ. ಸರಿ, ಒಳ್ಳೆಯದೇ, ನೀವು ವಕೀಲರ ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾ ಹೋಗಿ. ಸತ್ಯ ಅನ್ನುವಂಥದ್ದು ಆತ್ಮನಲ್ಲಿ ಎಷ್ಟು ಬಲವನ್ನು ತುಂಬುತ್ತೆ ಅಂದರೆ ಬಿರುಗಾಳಿ ಸಹ ಉಡುಗೊರೆ ಆಗ್ಬಿಡುತ್ತೆ. ನಿಶ್ಚಯ ಬುದ್ಧಿ ವಿಜಯಂತಿ, ಈ ರೀತಿ ಇದ್ರು ನಮ್ಮ ಮಮ್ಮ. ವಕೀಲ್ ಕೇಳ್ತಾರೆ, ಓಂ ಮಂಡಳಿನಲ್ಲಿ ಸಂಬಂಧ, ಮನೆ ಮಠ ಎಲ್ಲ ಬಿಡಿಸ್ತಾರೆ ಅಂತೆ, ಇದು ಸತ್ಯನಾ? ಇಲ್ಲ, ಇದು ಸತ್ಯ ಅಲ್ಲ. ಪರಮಾತ್ಮ ನಮಗೆ ವಿಕಾರವನ್ನ ಬಿಡುವಂತೆ ಶಿಕ್ಷಣ ಕೊಡ್ತಾರೆ, ಮನೆ ಮಠ ಬಿಡೋಕಲ್ಲ. ವಕೀಲ್ ಕೇಳ್ತಾರೆ, ಮತ್ತೆ ಜನ ಮನೆ ಮಠ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಮಮ್ಮ ಹೇಳ್ತಾರೆ, ಓಂ ಮಂಡಳಿಯಲ್ಲಿ ಬಾಬಾ ಮತ್ತೆ ಕೆಲವು ಪರಿವಾರದವರು ತಮ್ಮ ಸ್ವೇಚ್ಛೆಯಿಂದ ಅಲ್ಲಿರ್ತಾರೆ. ಬಾಕಿ ಎಲ್ಲರೂ ತಮ್ಮ ಮನೇಲಿದ್ದಾಗ್ಯೂ ಸಹ ನಿತ್ಯ ಜ್ಞಾನ ಆಲಿಸ್ಲಿಕ್ಕೆ ಬರ್ತಾರೆ. ಉಳಿದಂತೆ ನಾವೆಲ್ಲ ಕನ್ಯೆಯರು ನಮ್ಮ ಮನೆಯಿಂದ ಅನುಮತಿ ಪತ್ರವನ್ನು ತಗೊಂಡೇ ಬಂದಿದ್ದೇವೆ. ವಕೀಲ್ ಕೇಳ್ತಾರೆ, ಈಗ ಇದನ್ನು ಹೇಳಿ ಇಷ್ಟೆಲ್ಲ ತಡೆದಾಗಿಯೂ ಸಹ ನೀವೆಲ್ಲರೂ ನಿಮ್ಮ ಮನೆ ಮಠ ಬಿಟ್ಟು ಓಂ ಮಂಡಳಿಗೆ ಯಾಕೆ ಹೋಗ್ತೀರಾ? ಮಮ್ಮ ಹೇಳ್ತಾರೆ, ಯಾವಾಗ ಪುರುಷ ಸನ್ಯಾಸ ತಗೊಳ್ತಾರೆ, ಮನೆ ಮಠ ಬಿಟ್ಟು ಹೊರಟೋಗ್ತಾರೆ, ಅವ್ರ ಮೇಲೆ ಕೇಸ್ ಯಾಕೆ ನಡೆಯೋದಿಲ್ಲ?
ಅವರೊಂದಿಗೆ ಎಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳೋದಿಲ್ಲ? ಭಗವಂತನಿಗೆ ನರ ನಾರಿ ಎಲ್ಲರೂ ಒಂದೇ ಸಮಾನ ಅಲ್ವಾ? ಇನ್ನು ಮಾತೆಯರು ಪವಿತ್ರ ಜೀವನವನ್ನ ಜೀವಿಸ್ಬೇಕು ಅಂತ ಬಯಸಿದಾಗ, ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಈಶ್ವರಿಯ ಸತ್ಸಂಗಕ್ಕೆ ಹೋಗ್ಲಿಕ್ಕೆ ಬಯಸಿದಾಗ ನಮ್ಮೊಂದಿಗೆ ಎಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳಲಾಗ್ತಿದೆ? ಜಡ್ಜ್ ಸಾಹಬ್, ಜ್ಞಾನ ಅಮೃತವನ್ನ ಕುಡಿಯೋದ್ರಲ್ಲಿ ಸಂಬಂಧಿಗಳ ಮೂಲಕ ಅಡೆತಡೆಗಳುಂಟಾದಾಗ ಹಾಗೂ ಪವಿತ್ರ ಜೀವನವನ್ನ ಜೀವಿಸ್ಲಿಕ್ಕೋಸ್ಕರ ಮಾತೆಯರ ಮೇಲೆ ಯಾವ ಅತ್ಯಾಚಾರ ನಡೀತಾ ಇದೆ, ಅದರ ಪರಿಣಾಮ ಸ್ವರೂಪ ಕೆಲವು ಮಾತೆಯರು ಮನೆ ಬಿಟ್ಟು ಓಂ ಮಂಡಳಿಗೆ ಬಂದಿದ್ದಾರೆ. ವಕೀಲ್ ಕೇಳ್ತಾರೆ, ಅಂತಹ ಅನೇಕ ಮಾತೆಯರಿದ್ದಾರೆ, ಯಾವತ್ತೂ ಮನೆ ಬಿಟ್ಟು ಹೊರಗೆ ಬಂದಿರಲಿಲ್ಲ, ಪತಿನೇ ಪರಮೇಶ್ವರ ಅನ್ಕೊಂಡಿದ್ರು, ಅಂಥವ್ರು ತನ್ನ ಪತಿನ ಬಿಟ್ಟು ಯಾಕೆ ಹೊರಟೋದ್ರು? ಮಾಮ ಹೇಳ್ತಾರೆ, ಜಡ್ಜ್ ಸಾಹಬ್, ಇನ್ ಕೇಸ್ ಪತಿ ಪರಮಾತ್ಮ ಆಗಿದ್ರೆ, ಪರಮೇಶ್ವರ ಆಗಿದ್ರೆ, ಪತ್ನಿ ಅವರ ಪರಮೇಶ್ವರಿ ಆದ್ರಲ್ವಾ? ಪತ್ನಿ ಪತಿಯ ದಾಸಿ ಮಾತ್ರನಾ? ಏನವರು ಭೋಗವಿಲಾಸದ ವಸ್ತು ಮಾತ್ರನಾ? ಪತ್ನಿ ಕೈ ಮುಗಿದು ಪವಿತ್ರತೆಯ ಭಿಕ್ಷೆ ಬೇಡ್ದಾಗ ಅವ್ರಿಗೆ ಹೊಡೆದು ಬಡಿದು ಹಿಂಸಿಸಲಾಗ್ತಾ ಇದೆ. ವಕೀಲ್ ಕೇಳ್ತಾರೆ, ಪತ್ನಿ ಪತಿಯನ್ನ ಒಪ್ಪದಿದ್ದಾಗ ಏನ್ ಮಾಡಬೇಕು ಅಂತ. ಮಾಮ ಹೇಳ್ತಾರೆ, ನಾರಿಗೂ ಕೆಲವು ಅಧಿಕಾರ ಇರುತ್ತೆ. ಯಾವಾಗೆಲ್ಲ ಪೀಡಿತ ನಾರಿಯರು ನಮ್ಮ ಹತ್ರ ಬಂದ್ರು ತಕ್ಷಣ ನಾವವರ ಪತಿಗೆ ಪತ್ರವನ್ನ ಬರೆದು ಕಳಿಸಿದ್ದೇವೆ. ಒಂದು ವೇಳೆ ಸರ್ಕಾರ ಅವರ ಸುರಕ್ಷತೆಯ ಜವಾಬ್ದಾರಿ ತಗೊಂಡ್ರೆ, ಅವರಿಗೆ ಪವಿತ್ರ ಜೀವನವನ್ನ ಜೀವಿಸ್ಲಿಕ್ಕೆ ಸ್ವತಂತ್ರತೆ ಕೊಟ್ರೆ, ಆ ಮಾತೆಯರು ಇವತ್ತೇ ಅವ್ರ ಮನೆಗೆ ಹೊರಟೋಗ್ತಾರೆ. ವಕೀಲ್ ಕೇಳ್ತಾರೆ, ಈ ಮಾತನ್ನ ಬಗೆಹರಿಸೋದ್ ಮುಂಚೆ ಈಗ ಇನ್ನೊಂದು ನಿರ್ಣಯ ಆಗ್ಬೇಕು. ಕನ್ಸ್ಯೂಮರ್ ರೈಟ್ಸ್ ಅಂದ್ರೆ ಏನು? ಮಾಮ ಹೇಳ್ತಾರೆ, ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಕಾಮ ಮಹಾಶತ್ರುವಾಗಿದೆ. ಇದನ್ನ ನೀವು ಅಧಿಕಾರ ಅಂತ ಹೇಳ್ತಾ ಇದ್ದೀರಾ? ಭಾರತೀಯ ಸಭ್ಯತೆಯಲ್ಲಿ ಬ್ರಹ್ಮಚರ್ಯಕ್ಕೆ ಒತ್ತು ನೀಡಲಾಗಿದೆ. ಅಧಿಕಾರ ಹಾಗೂ ಅಪರಾಧದಲ್ಲಿ ಯಾವ ಅಂತರ ಉಳ್ಕೊಳ್ಳಿಲ್ವಾ? ಇಂತಹ ಪತಿತ ಕರ್ಮವನ್ನ ನಾವ್ಯಾರೂ ಮಾಡೋದಿಲ್ಲ. ವಕೀಲ್ ಹೇಳ್ತಾರೆ, ನಾವಿಲ್ಲಿ ಕಾನೂನಿನ ಮಾತನ್ನ ಮಾತಾಡ್ತಿದೀವಿ, ನೀವು ಶಾಸ್ತ್ರದ ಚರ್ಚೆ ಮಾಡ್ತಾ ಇದ್ದೀರಾ. ಮಮ್ಮರವರ ವಕೀಲ್ ಹೇಳ್ತಾರೆ, ಮೈಲಾರ್ಡ್, ಇಲ್ಲಿ ತನಕ ನಾನೆಲ್ಲವನ್ನ ಕೇಳ್ತಾ ಬಂದೆ, ನಿಮ್ಮ ಅನುಮತಿ ಇದ್ರೆ ನಾನೇನಾದ್ರೂ ಹೇಳ್ಬೇಕಂತ ಬಯಸ್ತಾ ಇದ್ದೇನೆ. ಓಂ ರಾಧೆ ಹೇಳ್ತಾ ಇದ್ದಾರೆ, ಇದು ಪತಿ ಪತ್ನಿಯ ಸ್ವೇಚ್ಛೆಯ ಮಾತಾಗಿದೆ. ಆದ್ರೆ ಅವರಲ್ಲಿ ಯಾರಾದ್ರೂ ಒಬ್ರು ಬಯಸದೇ ಇದ್ದಾಗ ಮತ್ತದನ್ನ ಪತಿಯ ಅಧಿಕಾರ ಅಂತ ಹೇಗೆ ಒಪ್ಪಲಾಗುತ್ತೆ? ಅಧಿಕಾರ ಇಬ್ಬರಿಗೂ ಸಮಾನವಾಗಿರುತ್ತೆ. ಇಷ್ಟೇ, ಇಲ್ಲಿ ನಾನಿನ್ನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಜಡ್ಜ್ ಸಾಹಬ್ ಈ ಎಲ್ಲ ಉತ್ತರವನ್ನ ಶಾಂತವಾಗಿ ಕೇಳ್ತಾನೆ ಇದ್ರು, ಮತ್ತೆ ಬರ್ಕೊಳ್ತಾ ಇದ್ರು. ಓಂ ರಾಧೆ ಕಟಕಟೆಯಿಂದ ಕೆಳಗಿಳ್ಕೊಂಡು ಬಂದಾಗ ಅಲ್ಲಿದ್ದ ಜನರೆಲ್ಲ ಚಪ್ಪಾಳೆಗಳ ಮೂಲಕ ಮಮ್ಮರವರ ಸತ್ಯತೆಯನ್ನ ಹರಸಿದ್ರು. ಮಮ್ಮರವರು ಯಜ್ಞದಿಂದ ಏನೆಲ್ಲ ಕಲ್ತಿದ್ರು ಅದನ್ನ ಸಿದ್ಧ ಮಾಡಿ ತೋರಿಸಿದ್ರು. ಸತ್ಯತೆಯ ದೋಣಿ ಅಲುಗಾಡುತ್ತೆ, ಓಲಾಡುತ್ತೆ, ಆದರೆ ಎಂದಿಗೂ ಮುಳುಗೋದಿಲ್ಲ. ಮಮ್ಮರವರ ದಿನಚರ್ಯ ಶಿವತಂದೆಯ ನೆನಪಿನಿಂದ ಬೆಳಗ್ಗೆ 2 ಗಂಟೆಗೆ ಪ್ರಾರಂಭ ಆದರೆ ಪ್ರತಿಯೊಬ್ಬ ಮಗುವು ಮಲಗುವವರೆಗೂ ರಾತ್ರಿ ತನಕ ನಡೀತಾ ಇರ್ತಿತ್ತು. ಆದರೆ ಯಾರು ಎಂದಿಗೂ ಮಮ್ಮರವರನ್ನ ಆಯಾಸದಲ್ಲಿರುವಂತೆ, ಸುಸ್ತಾಗಿರುವಂತೆ ನೋಡೇ ಇಲ್ಲ. ಯಾವಾಗಲೂ ಅಲರ್ಟ್ ಆಗಿರ್ತಿದ್ರು, ಅಕ್ಯುರೇಟ್ ಆಗಿರ್ತಿದ್ರು. ಇದರ ರಹಸ್ಯ ಏನು ಅಂದರೆ, ಅವರಿಗೆ ಶಿವ ತಂದೆಯ ಮೇಲಿದ್ದಂಥ ಪ್ರೀತಿ, ಅವರಿಗೆ ಯಜ್ಞದ ಮೇಲಿದ್ದಂತಹ ಪ್ರೀತಿ. ತಂದೆಯೊಂದಿಗೆ ಯೋಗ ಜೋಡಿಸೋದ್ರಿಂದ ಸಿಗ್ತಿದ್ದಂತಹ ಅತಃ ಶಕ್ತಿ. जानकी सो जाओ। मुझे नींद नहीं आ रही है, इसीलिए मुरली रिवाइज कर लेती हूँ। सागुत सागुत ಈ ಸಾಗರದಲ್ಲಿ ನನ್ನನೆ ನಾನು ಮರೆಯುವೆನು. ಸಾಗುತ್ತ ಸಾಗುತ್ತ
ಬೆಳಗ್ಗೆ 2 ಗಂಟೆಗೆದ್ದು ಮಮ್ಮರವರು ಶಿವ ತಂದೆಯ ನೆನಪಿನಲ್ಲಿ ಕುತ್ಕೊಂಡ್ಬಿಡೋರು. ಈ ನಿಯಮನ ಎಂದಿಗೂ ಅವರು ಮುರಿದಿಲ್ಲ. ಯಾರೆಲ್ಲ ಮಮ್ಮರವರನ್ನ ಯೋಗದಲ್ಲಿ ಕೂತಿದ್ದಾರೆ ಅಂತ ನೋಡಿದ್ರೆ ಅವರಿಗೂ ಯೋಗದಲ್ಲಿ ಕುತ್ಕೋಬೇಕು ಎಂಬ ಮನಸ್ಸಾಗ್ತಾ ಇತ್ತು. ಯಥಾರ್ಥವಾದಂಥ ವಾಸ್ತವಿಕ ಯೋಗ ಅಂತ ಇದಕ್ಕೆ ಹೇಳಲಾಗುತ್ತೆ. ನಮ್ಮಿಂದ ಪ್ರೇರಿತರಾಗಿ ಅನ್ಯರು ಯೋಗಿಗಳಾಗೋದೇ ನಿಜವಾದ ಯೋಗ. ಮಮ್ಮರವರು ಎದ್ದೇಳೋದು, ಕುತ್ಕೊಳ್ಳೋದು, ಮಾತಾಡೋದು, ನಡ್ಕೊಳ್ಳೋದು, ನಡೆಯೋದು ಪ್ರತಿಯೊಂದು ಶ್ರೇಷ್ಠ ಯೋಗಿ ಜೀವನದ ಲಕ್ಷಣದಿಂದ ಕೂಡಿತ್ತು. ನಿತ್ಯ ಬಾಬರವರ ಕ್ಲಾಸ್ಗಿಂತ ಮುಂಚೆ ಮಮ್ಮ 10 ನಿಮಿಷ ಕ್ಲಾಸ್ ಮಾಡ್ತಿದ್ರು. ಮತ್ತೆ ಬಾಬರವರ ಮುರಳಿ ಪ್ರಾರಂಭ ಆಗ್ತಿದ್ದ ಹಾಗೆ ಮಮ್ಮ ಚಾತ್ರಕರಾಗಿ ಮುರಳಿ ಕೇಳೋರು. ये नॉलेज ही है नर से नारायण, नारी से लक्ष्मी बनने की। ऊंचते ऊंच हीरा बनाने वाला शिव बाबा है, उनकी ये डिब्बी है। रथ कहो, पुरानी जूती कहो, सबसे पुरानी जूती ये है। ಮಮ್ಮರವರ ಚಿಕ್ಕ ಸೋದರಿ ಗೋಪಿ ಟೈಫಾಯ್ಡ್ನ ಕಾರಣ ಶರೀರ ತೆಗೆಸಿದ್ರು. ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕನ್ಯರೆಲ್ಲ ಸೇರಿ ಅರ್ತಿಗೆ ಹೆಗಲನ್ನ ಕೊಟ್ಟರು. शरीर नाशवान 5 तत्वों में मिल गया, लेकिन आत्मा तो अजर अमर अविनाशी है। हमें रोना नहीं है, रोना माना अपनी शक्ति खोना। हम में से किसी को नहीं पता कि हम कब अचानक ये शरीर छोड़ दें। ನಮ್ಮಲ್ಲಿ ಯಾರು ಯಾವಾಗ ಶರೀರವನ್ನು ತ್ಯಜಿಸ್ತೀವಿ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಪುರುಷಾರ್ಥ ಪ್ರತಿ ಕ್ಷಣ ಯಾವ ರೂಪದಲ್ಲಿರಬೇಕಂದ್ರೆ ಪ್ರತಿ ಗಳಿಗೆ ನಮ್ಮ ಅಂತಿಮ ಗಳಿಗೆ ಅಂತ ತಿಳಿದು ಪುರುಷಾರ್ಥ ಮಾಡಬೇಕು. जैसे हर घड़ी हमारी अंतिम घड़ी हो, हर घड़ी मेरी अंतिम घड़ी है। 14 ವರ್ಷದ ಕಠಿಣ ತಪಸ್ಸಿನ ನಂತರ ಓಂ ಮಂಡಳಿ ಕರಾಚಿಯಿಂದ ಮೌಂಟ್ ಅಬುಗೆ ಸ್ಥಳಾಂತರವಾಯಿತು. ಒಂದು ಬಾರಿ ಹೃದಯ ಪುಷ್ಪ ಎಷ್ಟು ಬಲಹೀನ ಆಗ್ಬಿಟ್ಟಿದ್ರು ಅಂದ್ರೆ ಮೂರ್ಛೆ ಹೋಗಿ ಕೆಳಗೆ ಬಿದ್ಬಿಟ್ರು. बाबा मम्मा, आप बच्ची का ध्यान रखेंगी। 2 दिन हर घंटे 3 चम्मच पानी पिलाना। उसके अगले 2 दिन हर घंटे 3 चम्मच पानी और 3 चम्मच दूध। 5वें दिन 2-2 चम्मच खिचड़ी खिलाना। मम्मा, अब मैं बिल्कुल ठीक हूँ, मैं खुद खा लूंगी। आप शिव बाबा को याद करते हुए प्यार से खिचड़ी खाओ। मम्मा तो सिर्फ बाबा के डायरेक्शन पर चल रही है। जब बाबा कहेंगे कि आप खुद खा सकते हैं तो मम्मा आपको नहीं खिलाएगी। अच्छा, आज रात्रि को 10 बजे आप मेरे कमरे में आना। जी मम्मा। ಬಾಬರವರ ಆಜ್ಞೆಯಂತೆ ಮಮ್ಮರವರು ಹೃದಯ ಪುಷ್ಪರವರನ್ನ 3 ದಿನ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. 4ನೇ ದಿನ ಅವರ ಕೋಣೆಗೆ ಕರೆದು ರಾತ್ರಿ ಪೂರ್ತಿ ದೃಷ್ಟಿ ಇಟ್ಟು ಯೋಗ ತಪಸ್ಸಿನಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಹೃದಯ ಪುಷ್ಪ ತನ್ನನ್ನು ತಾನು ಪರಮಾತ್ಮನ ಲೈಟ್ನಲ್ಲಿ ಮುಳುಗೋಗಿರುವಂತೆ ಅನುಭವ ಮಾಡ್ತಾ ಇದ್ರು. ಹಾಗೂ ತನ್ನನ್ನು ತಾನು ಸಂಪೂರ್ಣ ಹಗುರತೆಯಲ್ಲಿರುವಂತೆ ಅನುಭವ ಮಾಡ್ತಾ ಇದ್ರು. ಯಾವುದೋ ಒಂದು ಬಹಳ ಜನ್ಮದ ಕರ್ಮದ ಲೆಕ್ಕಾಚಾರ ಕಳೆದ್ಬಿಡ್ತು ಎಂಬಂತೆ ಸಂಪೂರ್ಣ ಹಗುರತೆಯ ಅನುಭವ ಆಗ್ತಾ ಇತ್ತು. ಯಾರು ಬೇರೆಯವರ ಹೊರೆಯನ್ನು ಇಳಿಸ್ತಾರೆ ಅವರು ಸ್ವತಃ ಕಠಿಣಕ್ಕಿಂತ ಕಠಿಣ ಪರಿಸ್ಥಿತಿಯಲ್ಲಿ ಹೊರೆಯಿಂದ ಮುಕ್ತರಾಗಿರ್ತಾರೆ, ಹಗುರತೆಯ ಅನುಭವ ಮಾಡ್ತಿರ್ತಾರೆ. 150 ಜನ ಸೋದರ ಸೋದರಿಯರು ಕೋಟಾ ಹೌಸ್ ಹಾಗೂ ದವಲ್ಪುರ್ ಹೌಸ್ನಲ್ಲಿ ಇದ್ದಂತಹ ಸಮಯದ ಮಾತಿದಾಗಿದೆ. ಆ ಸಮಯದಲ್ಲಿ ಬಾಬಾ ಬಾಂಬೆಗೆ ಹೋಗಿದ್ರು. ಮಮ್ಮಾರವರೇ ಎಲ್ಲರನ್ನ ಸಂಭಾಲನೆ ಮಾಡ್ತಾ ಇದ್ರು.
ಕೋರ್ಟಿಂದ ನೋಟಿಸ್ ಬಂದಿತ್ತು. ಮಮ್ಮ ಓದಲಿಕ್ಕೆ ಹೇಳ್ತಾರೆ. ರಾಜಸ್ಥಾನ ಸರ್ಕಾರ ಕೋಟಾ ಹೌಸ್ ದವಲ್ಪುರ್ ಹೌಸನ್ನು ಸರ್ಕಾರಿ ಸರ್ಕ್ಯೂಟ್ ಅನ್ನಾಗಿ ಮಾಡಲಿಕ್ಕೆ ಬಯಸ್ತಾ ಇದೆ. ಆ ಕಾರಣ ನಿಮ್ಮೆಲ್ಲರನ್ನ 1 ವಾರದಲ್ಲಿ ಈ ಮನೆ ಖಾಲಿ ಮಾಡಬೇಕು ಅಂತ ಆದೇಶ ಜಾರಿಪಡಿಸಲಾಗಿದೆ. ಎಲ್ಲರೂ ಹೇಳ್ತಾರೆ, ಏನು ಮಾಡೋದು ಮಮ್ಮ, ಇಷ್ಟೊಂದೆಲ್ಲ ಜನ ಇದ್ದಾರೆ, ಇಷ್ಟೊಂದೆಲ್ಲ ಸಾಮಗ್ರಿ ಇದೆ, 1 ವಾರದಲ್ಲಿ ಎಲ್ಲದನ್ನ ಹೇಗೆ ಶಿಫ್ಟ್ ಮಾಡೋದು, ಬಾಬಾ ಸಹ ಇಲ್ಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಮ್ಮ ಹೇಳ್ತಾರೆ, ಎಲ್ಲರನ್ನ ಕರೀರಿ, ನಾವೆಲ್ಲರೂ ಕೂತ್ಕೊಂಡು ಅಖಂಡ ಯೋಗ ತಪಸ್ಸನ್ನ ಮಾಡೋಣ. ಯಶೋದಾದಿ ಹೇಳ್ತಾರೆ, ಈಗ ಈ ನೋಟಿಸ್ಗೆ ಏನು ಉತ್ತರ ಕೊಡೋದು ಅಂತ. ಮಮ್ಮ ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿ, ಇದು ಶಿವಬಾಬರವರ ಯಜ್ಞ ಆಗಿದೆ, ಅವರೇ ಸಂಭಾಲನೆ ಮಾಡ್ತಾರೆ. ತಂದೆಯ ನೆನಪಿನ ಶಕ್ತಿಯಿಂದ ತ್ರಿಶೂಲ ಸಹ ಮುಳ್ಳಾಗಿ ಬಿಡುತ್ತೆ. ಇದು ಬರೀ ಒಂದು ನೋಟಿಸ್ ಅಷ್ಟೇ. ದಿಲ್ಲಿಯಲ್ಲಿರುವ ಜಗದೀಶ್ ಚಂದ್ರ ಬಾಯಿಜಿಯವರು ಆ ಸಮಯದ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಜಿ ಅವರಿಗೆ ಆವೇದನ ಪತ್ರವನ್ನು ಕಳಿಸಿದ್ರು. ರಾಷ್ಟ್ರಪತಿ ಭವನದ ಆದೇಶದ ಮೇರೆಗೆ ರಾಜಸ್ಥಾನ ಸರ್ಕಾರವು ಓಂ ಮಂಡಳಿಗೆ 1 ತಿಂಗಳ ಕಾಲಾವಕಾಶವನ್ನು ನೀಡುತ್ತೆ ಹಾಗೂ ಹೊಸ ಸ್ಥಾನವನ್ನು ಹುಡುಕಲಿಕ್ಕೆ ಸಹಯೋಗವನ್ನು ನೀಡುತ್ತೆ. ಒಂದೇ ಬಲ ಒಂದೇ ಭರವಸೆ ಇದ್ದಾಗ ಅಸಂಭವವೂ ಸಹ ಸಂಭವವಾಗಿಬಿಡುತ್ತೆ. ಸೇವೆಯ ಪ್ರಾರಂಭದ ದಿನಗಳಲ್ಲಿ ಹಾಪೋಡ್, ಅಮೃತ್ಸರ್, ಇನ್ನೂ ಅನೇಕ ಸ್ಥಾನಗಳಲ್ಲಿ ಸೋದರಿಯರ ಮೇಲೆ ವಿರೋಧ ಉಂಟಾಯಿತು. ಆ ಸಮಯದಲ್ಲಿ ಬ್ರಹ್ಮಬಾಬರವರು ತನ್ನ ಆತ್ಮಿಕ ಸೇನೆಯ ಸೇನಾಧಿಪತಿಯಾಗಿರುವಂತಹ ಶಕ್ತಿ ರೂಪ ಮಮ್ಮರವರನ್ನ ಅಲ್ಲಿ ಕಳಿಸ್ತಾರೆ. हमको अंदर आने दो, अंदर आने दो हमको. कहाँ है मम्मा? बाहर आइए, हमें आपसे मिलना है. हटो हमारे रास्ते से, तुम सब यहीं रुको, हम ऊपर देखकर आते हैं. ವಿರೋಧಿಗಳು ಬಾಗ್ಲನ್ನ ಒಡೆದು ಮಮ್ಮರವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಒಳಗಡೆ ಎಲ್ಲ ಆಹಾಕಾರವನ್ನು ಉಂಟು ಮಾಡಿ ಮೇಲ್ಗಡೆ ಬಹಳ ಜೋಶಲ್ಲಿ ಹೋಗ್ತಾರೆ. ಮೇಲೆ ಇರುವಂತ ದೃಶ್ಯವು ಅವರೆಲ್ಲರನ್ನ ಶಾಂತ ಮಾಡಿಬಿಡುತ್ತೆ. ಮಮ್ಮ ಯೋಗದಲ್ಲಿ ಯಾವುದೋ ಒಂದು ಮೂರ್ತಿ ಕೂತಂತೆ ಸಂಪೂರ್ಣ ಶಾಂತವಾಗಿ ಯೋಗದಲ್ಲಿ ಕೂತಿದ್ರು. ನಯನಗಳಲ್ಲಿ ಅಲೌಕಿಕ ತೇಜಸ್ಸು, ಮುಖದಲ್ಲಿ ಆತ್ಮಿಕ ಮುಗುಳ್ನಗೆ. ಮೇಲೆ ಹೋದ ವಿರೋಧಿಗಳೆಲ್ಲ ಮಮ್ಮರವರ ಮುಂದೆ ಹೋಗಿ ಶಾಂತವಾಗಿ ಕೂತ್ಕೊಂಡ್ಬಿಟ್ರು. ಒಳಗಿಂದೊಳಗೆ ಯಾವಾಗಿಂದ ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಶಾಂತವಾಗಿದ್ದಾರೆ. ಇವ್ರಿಗೆ ಕೋಪನೂ ಬಂದಿಲ್ಲ, ಭಯನೂ ಆಗಿಲ್ಲ, ಇವ್ರ ಮುಖದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಇಂಥ ಸ್ಥಿರತೆ, ಇಂತಹ ತೇಜಸ್ಸು ಎಲ್ಲೂ ನೋಡಿರಲಿಲ್ಲ ಅಂತ ಎಲ್ಲರೂ ಕೈ ಮುಗಿಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಸಮಯ ಅಲ್ಲೇ ಕುಳಿತು ಕಾಯ್ಕೊಂಡಿದ್ದು ಹಾಗೂ ಸೋದರಿಯರಲ್ಲಿ ಕ್ಷಮೆ ಯಾಚನೆ ಮಾಡಿದ್ರು. कोई बात नहीं भैया, यह परमात्मा का घर है, मतलब हम बच्चों का घर है, आपका अपना घर है, आप कभी भी यहाँ आ सकते हैं. ಒಂದು ಬಾರಿ ಮಮ್ಮ ಪೂನಾ ಸೇವಾ ಕೇಂದ್ರದಲ್ಲಿದ್ದರು. ಬ್ರಹ್ಮಬಾಬರವರು ಯಜ್ಞದ ಕಾರ್ಯಕಲಾಪದ ಪರವಾಗಿ ಕೆಲವು ಸೂಚನೆಗಳನ್ನು ಮಮ್ಮರವರಿಗೆ ಪತ್ರದಲ್ಲಿ ಬರೆದು ಕಳಿಸಿದ್ರು. ಜೊತೆಗೆ ಮುರುಳಿಯನ್ನು ಸಹ ಕಳಿಸಿದ್ರು. ಜಾನಕಿ ದಾದಿ ಹೇಳ್ತಾರೆ, ಮಾಮ ಆಬೋಯಿಂದ ಮುರುಳಿ ಬಂದಿದೆ, ಮತ್ತೆ ಈ ಪತ್ರದಲ್ಲಿ ಅರ್ಜೆಂಟ್ ಅಂತ ಬರೆದು ಕಳಿಸಿದ್ದಾರೆ. ಮಮ್ಮ 2 ಪತ್ರವನ್ನು ಕೈಗೆ ತಗೋತಾರೆ. ಆದರೆ ಮೊದಲಿಗೆ ಮುರುಳಿನ ಓಪನ್ ಮಾಡಿ ಓದಲಿಕ್ಕೆ ಶುರು ಮಾಡ್ತಾರೆ. ಮಮ್ಮ ಇನ್ನೊಂದು ಪತ್ರದಲ್ಲಿ ಅರ್ಜೆಂಟ್ ಅಂತ ಬರೆದಿದೆ, ನೀವು ನೋಡಿದ್ರೆ ಮುರುಳಿ ಓದ್ತಾ ಇದ್ದೀರಾ ಅಂತ ಜಾನಕಿಜಿ ಕೇಳ್ತಾರೆ. ಮಮ್ಮ ಹೇಳ್ತಾರೆ, ಜನಕ್, ನಮ್ಮ ಈ ಜೀವನದ ಆಧಾರ ಜ್ಞಾನ ಮುರುಳಿಯಾಗಿದೆ. ಮುರುಳಿಯಿಂದಲೇ ಆತ್ಮ ಶುದ್ಧವಾಗುತ್ತೆ. ಯಜ್ಞದ ಕಾರುಬಾರಿನಲ್ಲಿ, ಸೇವೆಯಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವುದು ಸರಿ, ಯಾವುದು ಅಲ್ಲ, ಇದರ ಗುರುತಿಸುವಂತ ಶಕ್ತಿ ಮತ್ತು ನಿರ್ಣಯ ಪಡೆಯುವಂತ ಶಕ್ತಿ ಮುರುಳಿಯಿಂದಲೇ ಸಿಗೋದಲ್ವಾ. ಮುರುಳಿಗಿಂತ ಅವಶ್ಯಕವಾದಂತಹದ್ದು ಬೇರೆ ಏನೂ ಇಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ ಜನಕ್, ಮೊದಲು ಮುರುಳಿ, ನಂತರ ಸೇವೆ. ಮುರುಳಿಯೊಂದಿಗೆ ಪ್ರೇಮವೇ ಮುರುಳಿಧರನೊಂದಿಗೆ ಪ್ರೇಮ.
ಇದೇ ಮಮ್ಮರವರ ಜೀವನದ ಮಂತ್ರವಾಗಿತ್ತು. ಅವ್ರಿಗೆ ಗೊತ್ತಿತ್ತು ನಾನು ಯಾವ ಕರ್ಮವನ್ನು ಮಾಡ್ತೇನೆ ನನ್ನನ್ನು ನೋಡಿ ಅನ್ಯರೂ ಮಾಡ್ತಾರೆ ಅಂತ. ಮಧುಬನದಲ್ಲಿ ಒಂದು ಬಾರಿ ಬ್ರಹ್ಮ ಬಾಬಾ ಬಂದಂಥ ಮಕ್ಕಳಿಗೆ ವಿದಾಯಿ ಕೊಟ್ಟು ಕಳಿಸ್ತಿದ್ರು. ಬಾಬಾ ಮಮ್ಮರವ್ರನ್ನ ಬರ ಹೇಳ್ತಾರೆ, ಈಗ ಇವರೆಲ್ಲ ಹೊರಟಿದ್ದಾರೆ, ಇವ್ರಿಗೋಸ್ಕರ ಹಲ್ವಾ ಮಾಡಿಕೊಡಿ ಅಂತ ಆದೇಶ ಕೊಡ್ತಾರೆ. ಮಮ್ಮ ತಕ್ಷಣ ಹಾಂಜಿ ಬಾಬಾ ಅಂತಾರೆ. ಮೋಹಿನಿ ಕೇಳ್ತಾರೆ, ಇಷ್ಟು ಬೇಗ ಮಮ್ಮ ಹಲ್ವಾ ಹೇಗಾಗತ್ತೆ? ಅವರು ಹೊರಟು ನಿಂತಿದ್ದಾರೆ ಮಮ್ಮ. ಮೋಹಿನಿ, ಬಾಬಾ ಹೇಳಿದ್ದಾರೆ ಅಂದರೆ ಅದಾಗಲೇಬೇಕು. ಮುಗ್ಧ ಮೋಹಿನಿ ಒಮ್ಮೆ ಗೇಟ್ ಹತ್ರ ಹೋಗ್ತಾರೆ. ಅವ್ರು ಹೊರಟ್ರ ಅಂತ ನೋಡ್ತಾರೆ. ಒಮ್ಮೆ ಕಿಚನಲ್ಲಿ ಬಂದು ಮಮ್ಮರವರ ಸ್ಥಿತಿ ನೋಡ್ತಾರೆ, ಮತ್ತೆ ಹಲ್ವಾ ನೋಡ್ತಾರೆ. ಮಮ್ಮ, ಅವರು ಮೇನ್ ಗೇಟಿಂದ ಹೊರಟೋದ್ರು. ಮಮ್ಮ, ಅವರು ರೋಡನ್ನು ತಲುಪಿದ್ರು. ಮಮ್ಮ, ಅವರು ಹೊರಟೇ ಹೋದ್ರು. ಅಷ್ಟರಲ್ಲೇ ಬಾಬಾ ಬರ್ತಾರೆ. ಮಮ್ಮ, ಹಲ್ವಾ ತಯಾರ ಅಂತ ಕೇಳ್ತಾರೆ. ಹಾ ಬಾಬಾ, ತಯಾರಾಗಿದೆ ಅಂತಾರೆ ಮಮ್ಮ. ಮಮ್ಮ ಬಾಬಾ ಇಬ್ರು ಸೇರಿ ಹಲ್ವಾನ ಡಬ್ಬದಲ್ಲಿ ತುಂಬ್ತಾರೆ. ಒಬ್ಬ ಸೋದರ ಆ ಹಲ್ವಾ ಡಬ್ಬಿ ತಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಓಡ್ತಾರೆ. ಆ ಸಮಯದಲ್ಲಿ ಯಜ್ಞದಲ್ಲಿ ಯಾವುದು ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ. ಆ ಸೋದರ ಬಸ್ ಸ್ಟ್ಯಾಂಡಿಗೆ ಹೋಗೋಷ್ಟರಲ್ಲಿ ಬಸ್ಸು ಹೊರಟಿತ್ತು. ಹಲ್ವಾ ಪಡೆದ ಸೋದರರು ಹೇಳ್ತಾರೆ, ನಾವಂತೂ ಶಿವಬಾಬರವ್ರನ್ನ ಬಹಳ ಪ್ರೀತಿ ಮಾಡ್ತೀವಿ, ಆದರೆ ಶಿವಬಾಬಾ ನಮ್ಮನ್ನ ಬಹಳ ಬಹಳ ಬಹಳನೇ ಪ್ರೀತಿ ಮಾಡ್ತಾರೆ. ಮಮ್ಮರವರ ಶ್ರೇಷ್ಠ ಕರ್ಮ ಮಕ್ಕಳನ್ನ ಶಿವ ತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸುವಂತೆ ಮಾಡ್ತಾ ಇತ್ತು. ನಿತ್ಯ ರಾತ್ರಿ ಮಮ್ಮ ಕಚೇರಿ ಮಾಡ್ತಾ ಇದ್ರು. ಅದರಲ್ಲಿ ಪ್ರತಿಯೊಬ್ಬರು ತಮ್ಮ ಪೂರ್ತಿ ದಿನದಲ್ಲಿ ಮಾಡಿರುವಂತಹ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೋಸ್ಕರ ಹೇಳ್ತಾ ಇದ್ರು. ನಂತರ ತಪ್ಪುಗಳು ಆಗದೆ ಇರುವಂತೆ ಗಮನ ಕೊಡ್ತಾ ಇದ್ರು ಮತ್ತು ಶಿಕ್ಷಣ ಪಡ್ಕೋತಾ ಇದ್ರು. ಒಬ್ಬ ಸೋದರಿ ಹೇಳ್ತಾರೆ, ಮಮ್ಮ ನನ್ಗೊಂದು ಕಂಪ್ಲೇಂಟ್ ಇದೆ ಅಂತ. ಮಮ್ಮ ಕೇಳ್ತಾರೆ, ಕಂಪ್ಲೇಂಟ್ ನಿಮ್ಮ ಮೇಲೇನಾ ಅಥವಾ ಬೇರೆ ಯಾರ ಮೇಲಾದ್ರು? ಹೇಳ್ತಾರೆ, ಬೇರೆಯವ್ರ ಮೇಲೆ ಅಂತ. ಆಯ್ತು, ಕಂಪ್ಲೇಂಟ್ ಹೇಳೋದಕ್ಕಿಂತ ಮುಂಚೆ ಅವರ ಒಂದು ಒಳ್ಳೆ ಗುಣ ಹೇಳಿ, ಆಮೇಲೆ ಅವ್ರ ಕಂಪ್ಲೇಂಟ್ ಹೇಳಿ. ಕಂಪ್ಲೇಂಟ್ ಹೇಳಿ ಮುಗಿದ್ಮೇಲೆ ಇವತ್ತಿನ ಮುರಳಿಯ 1 ಪಾಯಿಂಟ್ ಹೇಳಿ. ಇಷ್ಟು ಹೇಳಿದ್ಮೇಲೆ ಆ ಸೋದರಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಮ್ಮ ಹೇಳ್ತಾರೆ, ಹೇಳಿ ಏನ್ ಕಂಪ್ಲೇಂಟ್ ಅಂತ. ಆಗ ಆ ಸೋದರಿ ಹೇಳ್ತಾರೆ, ಏನೂ ಇಲ್ಲ ಮಮ್ಮ, ಇವತ್ತಿನ ಮುರಳಿನಲ್ಲಿ ಬಾಬಾ ಹೇಳಿದ್ರು ಬೇರೆಯವರ ಬಲಹೀನತೆಯ ಪರಿಚಿಂತನೆ ಮಾಡಬೇಡಿ ಅಂತ. ಮಮ್ಮ ಹೇಳ್ತಾರೆ, ಬೇರೆಯವರು ತಮ್ಮ ಬಲಹೀನತೆಯನ್ನ ಸಮಾಪ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರು ತಮ್ಮ ಕಸವನ್ನ ಬಿಸಾಕ್ತಿದ್ದಾರೆ. ನಾವವರ ಬಲಹೀನತೆಯ ಚಿಂತನೆ ಮಾಡಿ ಅವರೆಸ್ತಿರುವಂತ ಕಸವನ್ನ ನಮ್ಮ ಮನಚಿತ್ತದ ಮೇಲೆ ಇಟ್ಕೊಂಡು ಮೈಲಿಗೆ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ್ಲೂ ಅಟೆನ್ಷನ್ ತಮ್ಮ ಪುರುಷಾರ್ಥದ ಮೇಲೆ ಇಟ್ಕೊಳ್ಳಿ, ಬೇರೆಯವರ ಸಂಸ್ಕಾರದ ಮೇಲಲ್ಲ. ಈ ಪ್ರಕಾರವಾಗಿ ಪರಿವಾರದಲ್ಲಿ ಸಂಸ್ಕಾರ ಸ್ವಭಾವದ ಘರ್ಷಣೆ, ಸ್ನೇಹ ಹಾಗೂ ಸನ್ಮಾನದಲ್ಲಿ ಪರಿವರ್ತಿಸ್ಬಿಡ್ತಾ ಇದ್ರು ಮಮ್ಮರವರು. ಒಂದ್ಸಾರಿ ಮಮ್ಮ ತನ್ನ ಟ್ರೀಟ್ಮೆಂಟ್ಗೋಸ್ಕರ ಬಾಂಬೆಗೆ ಹೋಗಿದ್ರು. ಒಂದಿನ ಮಮ್ಮ, ಉಷಾ ಬೆಹನ್, ರಮೇಶ್ ಬಾಯಿಜಿ ಹಾಗೂ ನಿರ್ವೇರ್ ಬಾಯಿಜಿ ಸೇವೆಯಿಂದ ವಾಪಸ್ ಬರ್ತಾ ಇದ್ರು. ಅಲ್ಲಿದ್ದಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನು ನೋಡಿ ರಮೇಶ್ ಬಾಯಿಜಿ ಹಾಗೂ ನಿರ್ವೇರ್ ಬಾಯಿಜಿ ಇಬ್ರು ಮಾತಾಡ್ಕೊಳ್ತಾರೆ, ಸೇವೆನಲ್ಲಿ ನಾವು ಈ ಥರ ಏನಾದರೂ ಪ್ಲಾನ್ ಮಾಡಬೇಕು ಅಂತ. ಅದರಿಂದ ಬಾಬರವರ ಜ್ಞಾನ ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ಮತ್ತದ್ರ ಬಗ್ಗೆ ಮಮ್ಮರವರ ಸಲಹೆನ ಕೇಳ್ತಾರೆ, ನೀವೇನಂತೀರಾ ಅಂತ. ಮಮ್ಮ ಶಾಂತವಾಗೇ ಇದ್ರು. ಕೇಳ್ತಾರೆ, ಮಮ್ಮ ಆ ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನು ನೀವು ನೋಡಿದ್ರಾ ಅಂತ. ಮಮ್ಮ ಹೇಳ್ತಾರೆ, ಮಗು, ಮಮ್ಮ ಯಾವಾಗ ಸೇವೆನಲ್ಲಿರ್ತಾರೆ ಆಗ ಮಾತ್ರ ಈ ಲೋಕದಲ್ಲಿರ್ತಾರೆ. ಸೇವಾ ಮುಗಿತಿದ್ದ ಹಾಗೆ ಮಮ್ಮ ಬಾಬರವರ ನೆನಪಲ್ಲಿ ವತನಕ್ಕೆ ಹೊರಟೋಗ್ಬಿಡ್ತಾರೆ. ಮತ್ತೆ ಹೇಳ್ತಾರೆ, ಸೇವೆ ಅಂತೂ ಶಿವಬಾಬರವ್ರದ್ದಾಗಿದೆ. ಪ್ಲಾನ್, ಪ್ರೇರಣೆ ಎಲ್ಲ ಅವರೇ ಕೊಡ್ತಾರೆ. ಹುಕುಂ ಹಿ ಹುಕುಂ ಚಲಾ ರಹಾ ಹೇ ಅಂತಂದ್ಮೇಲೆ ಬೇರೆ ಯಾರಿಂದಲೂ ಯಾಕೆ ಪ್ರೇರಣೆ ತಗೋಬೇಕು? ಮಮ್ಮ ಪ್ರತಿ ಕರ್ಮ ಬಾಬನ್ ನೆನಪಲ್ಲಿ ಮಾಡ್ತಾ ಇದ್ರು ಮತ್ತು ಅನ್ಯರಿಗೂ ಬಾಬರವರ ನೆನಪನ್ನೇ ತರಿಸ್ತಾ ಇದ್ರು.
ಸುಖವೇ ನಗಿದು ದೊರೆಯುತ್ತಿದೆ ಸುಖವೇ ನಗಿದು ದೊರೆಯುತ್ತಿದೆ ಬಾಬಾ ನಿನ್ನವನಾಗಲು. ಒಂದಿನ ನಿರ್ವೇರ್ಬಾಯಿಚಿ ಮಮ್ಮರವರನ್ನ ಭೇಟಿ ಮಾಡಲಿಕ್ಕೆ ಮಧ್ಯಾಹ್ನದ ಹೊತ್ತು ಹೋಗ್ತಾರೆ. ಮಮ್ಮ ಊಟಕ್ಕೆ ಕುತ್ಕೊಂಡಿದ್ರು. ಶಿವಬಾಬರವರ ನೆನಪಿಂದ ಭೋಜನದಲ್ಲಿ ಶಕ್ತಿ ತುಂಬ್ತಾ ಇದ್ರು. ಮಮ್ಮ ಮೊದಲನೇ ತುತ್ತನ ಕೈಗೆ ತಗೊಂಡು ನಿರ್ವೇರ್ ಬಾಯಿಜಿಗೆ ತಿನ್ನಿಸ್ಲಿಕ್ಕೆ ಹೋದ್ರು. ನಿರ್ವೇರ್ ಬಾಯಿಜಿ ಹೇಳ್ತಾರೆ, ಮಮ್ಮ ನೀವಿಷ್ಟು ಪ್ರೀತಿಯಿಂದ ತಿನ್ನಿಸಿದ್ರಿ, ಆತ್ಮ ತೃಪ್ತ ಆಗ್ಬಿಟ್ಟಿದೆ. ಆದರೆ ಮಮ್ಮ ನೀವು ಸ್ವಲ್ಪ ಇದರಲ್ಲಿ ಉಪ್ಪನ್ನು ಬೆರೆಸ್ಕೊಳ್ತೀನಿ, ಇದರಲ್ಲಿ ಸ್ವಲ್ಪನೂ ಉಪ್ಪಿಲ್ವೇ ಇಲ್ಲ. ಅದಕ್ಕೆ ಮಮ್ಮ ಹೇಳ್ತಾರೆ, ಏನು ತೊಂದರೆ ಇಲ್ಲ, ಶಿವಬಾಬರವರು ಇದನ್ನ ಹೀಗೆ ಪ್ರೀತಿಯಿಂದ ಸ್ವೀಕಾರ ಮಾಡಿದರೆ ಇದು ಯಜ್ಞ ಪ್ರಸಾದ, ಬ್ರಹ್ಮ ಭೋಜನ, ಇದರಲ್ಲಿ ಯಾವ ಕೊರತೆನೂ ಇಲ್ಲ. ಮಮ್ಮ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾಗ್ಯೂ ಸಹ ಸೇವೆಗಾಗಿ ಓಡಾಡ್ತಾನೆ ಇರೋರು. ರಮೇಶ್ ಬಾಯಿಜಿ ಮಮ್ಮಾರವ್ರನ್ನ ಪೂನಾಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಮ್ಮಾರವರು ಕೊನೆ ಬಾರಿ ಜ್ಞಾನ ವೀಣೆಯ ಮಧುರ ಧ್ವನಿಯನ್ನ ಝೀಂಕರಿಸಿದ್ರು. ಸಹನೆಯ ಶಕ್ತಿ ಸೇವೆಯಲ್ಲಿ ಉದಾಹರಣಾ ಮೂರ್ತಿ ಮಮ್ಮರವರ ಯೋಗ ಬಲವನ್ನು ನೋಡಿ ರಮೇಶ್ ಬಾಯಿಜಿ ಕೇಳ್ತಾರೆ, ಮಮ್ಮ ಯಾವ ವಿಶೇಷತೆಯ ಕಾರಣ ನೀವು ಪುರುಷಾರ್ಥದಲ್ಲಿ ಇಷ್ಟು ಮುಂದುವರೆದ್ಬಿಟ್ಟಿದ್ದೀರಾ? ರಮೇಶ್, ವಿಶೇಷತೆ ಎಲ್ಲವೂ ಬಾಬಾ ಕೊಟ್ಟಿರೋದೆ. ಇನ್ ಕೇಸ್ ನನ್ನನ್ನು ಚೆಕ್ ಮಾಡಿಕೊಂಡ್ರೆ 4 ವಿಷಯ ನನ್ನ ಪುರುಷಾರ್ಥದ ಆಧಾರವಾಗಿದೆ. ನನಗೆ ಶಿವಬಾಬಾ ಹಾಗೂ ಬ್ರಹ್ಮಬಾಬರವರ ಮೇಲೆ ಸದಾ ದೃಢ ನಿಶ್ಚಯವಿದೆ. ಆ ಕಾರಣ ನಾನು ಯಾವಾಗಲೂ ಎಲ್ಲದರಲ್ಲೂ ಹಾಂಜಿ ಅಂತೀನಿ. ಎರಡನೇದಾಗಿದೆ, ನಾನು ಎಷ್ಟೇ ವ್ಯಸ್ತವಾಗಿರಬಹುದು, ನಾನು ಎಂದಿಗೂ ಮುರಳಿನ ಮಿಸ್ ಮಾಡಿಕೊಂಡಿಲ್ಲ. ಮೂರನೇದಾಗಿದೆ, ನಾನು ಎಂದಿಗೂ ಅತ್ತಿಲ್ಲ, ಮನಸ್ಸಿಂದಲೂ ಅಳಲಿಲ್ಲ. ಅಳೋದು ಅಂದರೆ ಅರ್ಥ ಶಿವ ತಂದೆಯಿಂದ ದೂರ ಇರೋದು. ಇನ್ನು 4ನೇದಾಗಿದೆ ದೃಢತೆ. ಒಂದು ಬಾರಿ ಅಂದ್ಕೊಂಡಿದ್ದನ್ನ ನಾನು ಮಾಡಲೇಬೇಕು. ಒಂದು ಬಾರಿ ಮಾಡಿದ ತಪ್ಪು 2ನೇ ಸತಿ ರಿಪೀಟ್ ಆಗಬಾರ್ದು. ಇಂತಹ ದೃಢತೆ. ರಮೇಶ್ ಬಾಯಿಜಿ ಹೇಳ್ತಾರೆ, ಮಮ್ಮ ಇದೆಲ್ಲ ನಿಮಗೆ ಮಾತ್ರ ಸುಲಭ, ಆದರೆ ನಮ್ಮಿಂದಂತೂ ತಪ್ಪಾಗ್ತಾನೆ ಇರುತ್ತೆ. ನಾವೆಲ್ಲ ಪುರುಷಾರ್ಥಿಯಾಗಿದ್ದೀವಲ್ವಾ, ಅದಕ್ಕೆ. ನಿಮ್ಮ ಭಾವ ಪುರುಷಾರ್ಥಿ ಎಂಬ ಶಬ್ದದ ಅರ್ಥ ಬಲಹೀನತೆ ಇರುವಂಥವರು ಅಂತನಾ? ನಮ್ಮಲ್ಲಿ ಬಲಹೀನತೆ ಇದೆ, ತಪ್ಪು ಮಾಡ್ತಾನೆ ಇರ್ತೀವಿ, ತಿದ್ಕೋತಾನೆ ಇರ್ತೀವಿ. ಇದಕ್ಕೆ ವಾಸ್ತವಿಕವಾಗಿ ಪುರುಷಾರ್ಥ ಅಂತ ಹೇಳೋದಿಲ್ಲ. ಮತ್ತೆ ಪುರುಷಾರ್ಥ ಎಂಬ ಶಬ್ದದ ಅರ್ಥ ಏನು ಮಮ್ಮ? ಪುರುಷಾರ್ಥಿ ಅಂದರೆ ಅರ್ಥ ಒಂದು ಬಾರಿ ಮಾಡಿದಂಥ ತಪ್ಪು ಮತ್ತೆ ರಿಪೀಟ್ ಆಗಬಾರ್ದು. ಪುರುಷಾರ್ಥಿ ಅಂದರೆ ಅರ್ಥ ಮನಸ್ಸಿಂದಲೂ ಎಂದೂ ಸೋಲನ್ನೊಪ್ಪಬಾರ್ದು. ಮಮ್ಮರವರ ಆರೋಗ್ಯ ಸರಿ ಇರಲಿಲ್ಲ. ಬಾಬಾ ಅವರನ್ನ ಆಬುಗೆ ವಾಪಸ್ ಕರ್ಸ್ಕೊಂಡ್ಬಿಟ್ಟಿದ್ರು. ಈಗೆಲ್ಲ ಮಮ್ಮ ತುಂಬ ಕಡಿಮೆ ತಮ್ಮ ಕೋಣೆಯಿಂದ ಹೊರಗೆ ಬರ್ತದ್ದು, ರೆಕಾರ್ಡಿಂದ ಮುರಳಿ ಕೇಳೋರು. ಒಂದು ಬಾರಿ ಮೃಜುಮೋಹನ್ದಾದ ನಕಿಲೇಖನ ಸಂಚಾರ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ಅವ್ರೇನು ನೋಡಿದ್ರು ಅಂದರೆ ಮಮ್ಮ ತನ್ನ ಸಹಯೋಗಿ ಸಖಿ ಜಮುನಾ ಅವ್ರ ಜೊತೆಗೆ ನಕಿಲೇಖ್ನ ಕಡೆಗೆ ಬರ್ತಾ ಇದ್ರು. ಮಮ್ಮ ಹೇಳಿದ್ರು, ಇವತ್ತು ಮಮ್ಮ ಸ್ವಲ್ಪ ಹೊತ್ತು ಪ್ರಕೃತಿಯ ಸಾನ್ನಿಧ್ಯದಲ್ಲಿರಬೇಕು ಅಂತ ಬಯಸ್ತಾ ಇದ್ದಾರೆ. ಮೃಜುಮೋಹನ್ ದಾದ ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಮಮ್ಮ ಅಂತ. ಅವರಿಬ್ಬರ ಜೊತೆಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಮಮ್ಮ ಬಹಳ ದೂರ ಹೋಗ್ಬಿಟ್ಟಿದ್ರು. ಮಮ್ಮ ಹೇಳ್ತಾರೆ, ಮಗು ಈ ದಿನ ಅನಾದ್ರ ಪಾಯಿಂಟ್ ತನಕ ಹೋಗೋಣ. ಮೃಜುಮೋಹನ್ ದಾದ ಹೇಳ್ತಾರೆ, ಮಮ್ಮ ಈ ದಿನ ನೀವು ನನ್ನ ಹೃದಯದ ಮಾತನ್ನು ಕೇಳಿಸ್ಕೊಂಡ್ರಿ.
ಇವತ್ತಿನ ತನಕ ಇಷ್ಟು ಸಮಯ ನಿಮ್ಮ ಜೊತೆಗಿರೋ ಅವಕಾಶ ನನಗೆ ಸಿಕ್ಕೇ ಇರಲಿಲ್ಲ. ಇವತ್ತು ನನಗೆ ಸ್ವರ್ಗದ ಸುಖ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಮಮ್ಮ ಕೇಳ್ತಾರೆ, ಹೇಳಿ ಮಗು, ಈ ಸಮಯದಲ್ಲಿ ನೀವೇನು ವಿಚಾರ ಮಾಡ್ತಿದ್ದೀರಾ? ಯಾರ ನೆನಪಲ್ಲಿದ್ದೀರಾ? ಮೃಜುಮೋಹನ್ ದಾದ ಹೇಳ್ತಾರೆ, ಸತ್ಯ ಹೇಳ ಅಮ್ಮ, ನಾನು ಒಳಗಿಂದೊಳಗೆ ಖುಷಿ ಆಗ್ತಾ ಇದ್ದೀನಿ. ಇವತ್ತು ನಾನು ಮಮ್ಮಾರವ್ರ ಜೊತೆಗಿದ್ದೀನಿ ಅಂತ. ಮಮ್ಮ ಹೇಳ್ತಾರೆ, ನೋಡಿ ಮಗು, ಮಮ್ಮ ಆಗಿರ್ಬೋದು, ಬಾಬಾ ಆಗಿರ್ಬೋದು, ಬೇರೆ ಯಾರೂ ಆಗಿರಬಹುದು, ಯಾರೊಬ್ಬರು ಕೊನೆ ತನಕ ನಿಮ್ಮ ಜೊತೆಗಿರಲಿಕ್ಕೆ ಸಾಧ್ಯ ಇಲ್ಲ. ಸಮಯಾನುಸಾರ ಪ್ರತಿಯೊಬ್ಬರ ಸೂರ್ಯ ಅಸ್ತ ಆಗೋದೇ ಇರುತ್ತೆ. ಆದರೆ ಯಾರ ಸೂರ್ಯಾಸ್ತ ಎಷ್ಟು ಸುಂದರವಾಗಿರುತ್ತೆ ಅನ್ನೋದು ಅವರ ಮನಸ್ಸು, ಚಿತ್ತದ ಮೇಲೆ ಯಾವುದೇ ಪ್ರಕಾರದ ಸಮಸ್ಯೆ, ಪರಿಸ್ಥಿತಿ, ಮಾತುಗಳ ಮೋಡ ಅಡ್ಡವಾಗಿಲ್ವಾ ಅನ್ನೋದ್ರ ಮೇಲೆ ನಿರ್ಭರವಾಗಿರುತ್ತೆ. ಅರ್ಥ ಆಯ್ತಾ ಮಗು? ಮತ್ತೆ ಯಾರ ಸಂಬಂಧ ಜ್ಞಾನ ಸೂರ್ಯ ಶಿವಬಾಬರವರೊಂದಿಗೆ ಜೋಡಣೆ ಆಗಿರುತ್ತೆ ಅಂಥವರು ಸದಾ ಅತಿ ಇಂದ್ರಿಯ ಸುಖದ ಅನುಭವ ಮಾಡ್ತಾರೆ. ಚಿಕ್ಕ ಶಿಕ್ಷಣದಲ್ಲಿ ಮಮ್ಮರವರು ಜೀವನದ ಆಳದ ಅರ್ಥವನ್ನು ತಿಳಿಸ್ಕೊಟ್ರು. ಕೇವಲ ಪರಮಾತ್ಮನ ಮೇಲೆ ನಿರ್ಧಾರಿತರಾಗಿರಬೇಕು, ಯಾವ ಮನುಷ್ಯ ಆತ್ಮರ ಮೇಲೆ ಆಧಾರಿತರಾಗಿರಬಾರ್ದು. ತಾರೀಕು ಸಂಜೆ ಬಾಬರವರು ಮಮ್ಮಾರವರಿಗೆ ಹೇಳ್ತಾರೆ, ನೀವು ನೆಟ್ಟಂತಹ ದ್ರಾಕ್ಷಿ ಗಿಡದ ಮೊದಲನೇ ಫಲ ತಯಾರಾಗಿದೆ. ನಾಳೆ ಬೆಳಗ್ಗೆ ನೀವು ನಿಮ್ಮ ಕೈಯಿಂದ ಎಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತಾರೆ. ಮಮ್ಮ ಹಾಂಜಿ ಬಾಬಾ ಅಂತಾರೆ, ಪ್ರತಿಗಳಿಗೆ ಅಂತಿಮಗಳಿಗೆ ಈ ಪುರುಷಾರ್ಥದಿಂದ ತಮ್ಮ ಸಂಪೂರ್ಣ ಸ್ಥಿತಿಯನ್ನು ತಲುಪುವಂತಹ ಮಮ್ಮಾರವರು ತಮ್ಮ ಅಂತಿಮ ಗಳಿಗೆಯಲ್ಲಿಯೂ ಸಹ ಹಾಂಜಿ ಬಾಬಾ ಅಂತಾನೆ ಅಂದರು. ಯೋಗ ಬಲದಿಂದ ತಮ್ಮ ಶರೀರದ ಕರ್ಮಭೋಗದ ಮೇಲೆ ವಿಜಯ ಸಾಧಿಸಿದರು. ಅದೇ ಆತ್ಮಿಕ ಮುಗುಳುನಗೆ, ಸ್ಥಿರವಾದಂತಹ ಮುಖಚರ್ಯ, ಪ್ರತಿಯೊಂದು ಮಗುವಿಗೆ ಶಕ್ತಿಶಾಲಿ ದೃಷ್ಟಿಯನ್ನು ನೀಡುತ್ತಾ ದ್ರಾಕ್ಷಿಯ ಪ್ರಸಾದವನ್ನು ತಿನ್ನಿಸ್ತಾ ಇರುವಂತಹ ಮಮ್ಮ ಅಂತಹ ಒಂದು ಪರಿವಾರದ ಬುನಾದಿಯನ್ನು ಹಾಕಿದ್ರು. ಇವತ್ತು 140 ದೇಶಗಳಲ್ಲಿ ಲಕ್ಷಾಂತರ ಮಕ್ಕಳಿದ್ದಾರೆ. ಪರಮಾತ್ಮ ಶಿವ ಬಾಬರವರ ಪ್ರತಿಯೊಂದು ಶಿಕ್ಷಣ ಹಾಗೂ ಶ್ರೀಮತವನ್ನು